ಮಾಡಬೇಕು. ರೈತರಿಗೆ ಇಲ್ಲಿ ನಾವೆಲ್ಲ ಅಂತರ್ಜಲ ಇಲ್ಲ, ಯಾವುದೇ ರೀತಿಯಾದಂಥ ನದಿ ನಾಲೆಗಳಿಲ್ಲ ಸರ್. ನಾವೆಲ್ಲ ತುಂಬಾ ಕಷ್ಟಪಟ್ಟು ಬೆಳೆ ಬೆಳೀತಕ್ಕಂಥ ರೈತರು, ಬಡ ರೈತರು ಎಲ್ಲ 1 ಹೆಕ್ಟಾರ್ 2 ಹೆಕ್ಟಾರ್ 1 ಎಕರೆ 2 ಎಕರೆಯಲ್ಲಿ ಬೆಳ್ಕೊಂಡು ಇವತ್ತು ಜೀವನ ಮಾಡ್ಕೊಂತಕ್ಕಂಥವ್ರು. ಈ 2400 ರೂಪಾಯಿ ಅನ್ನೋದು ಕೂಡ ನಮಗೆ ಇವತ್ತು ಉತ್ಪಾದನಾ ವೆಚ್ಚಕ್ಕೆ ಸರಿಸಮಾನ ಸರ್. ಇವತ್ತು 1400ರಿಂದ 1600 700ಗೆ ಇವತ್ತು ರೈತರು ತಮ್ಮ ಸಮಸ್ಯೆಗಳಿಗೋಸ್ಕರ ಜೋಳವನ್ನ ಇವತ್ತು ದಲ್ಲಾಳಿಗಳಿಗೆ ಮಾರ್ಕೊಂಡ್ಬಿಡ್ತಾ ಇದ್ದಾರೆ ಸರ್. ತಮ್ಮ ಉತ್ಪಾದನಾ ವೆಚ್ಚ ಕೂಡ ಅವರಿಗೆ ಬರ್ತಾ ಇಲ್ಲ. ಆದ್ರಿಂದ ನಮ್ಮ ರೈತರು ಆತ್ಮಹತ್ಯೆ ಮಾಡ್ಕೊಳ್ಳಲ್ಲ. ನಮ್ಮ ಜಿಲ್ಲೆಯಲ್ಲಿ ರೈತರು ನಾವು ಹೋರಾಟ ಮಾಡ್ತೀವಿ ಸರ್. ನಾವು ಹೇಳಿಗಳಲ್ಲ ಸರ್, ನಾವು ಹೋರಾಟ ಮಾಡ್ತೀವಿ ಸರ್. ನಮ್ಮ ಕೇಸ್ಗಳು ಹಾಕಿದ್ರು, ಲಾಠಿ ಚಾರ್ಜ್ ಆದ್ರು, ಫಿರಂಗಿಗಳು ತಗೊಂಡು ಬಂದ್ರು, ನಾವು ಎದುರಲ್ಲ ಸರ್. ನಾವು ರೈತರ ಪರವಾಗಿ ರೈತರಿಗೋಸ್ಕರ ನಾವು ಹೋರಾಟ ಮಾಡ್ತಕ್ಕಂಥ ಜನ ಸರ್ ಇಲ್ಲಿರ್ತಕ್ಕಂಥದ್ದು. ನಾವು ಬೇರೆ ಕಾನೂನು ಉಲ್ಲಂಘನೆಯನ್ನು ಮಾಡಲ್ಲ. ನಾವು ರೈತರ ಪರವಾಗಿ ಜನಪರವಾಗಿ ಸರ್ಕಾರದಲ್ಲಿರ್ತಕ್ಕಂಥ ಕಾನೂನುಗಳನ್ನು ಜಾರಿ ಮಾಡಬೇಕು ಮತ್ತು ರೈತರ ಪರವಾದಂತಹ ಕಾನೂನುಗಳನ್ನ ಸರ್ಕಾರಗಳು ತೆಗಿಕೋಬೇಕು ಅಂತೇಳಿ ನಾವು ಒತ್ತಾಯ ಮಾಡ್ಲಿಕ್ಕೆ ಇವತ್ತು ತಮ್ಮ ಹತ್ರ ಬಂದಿದ್ದೀವಿ ಸರ್. ಯಾರೋ ಪಾಪ ಹೇಳ್ತಾ ಇದ್ರು, ನೀವೆಲ್ಲ ಒಳಗಡೆ ಬರಬಾರ್ದು, ರೋಡಲ್ಲೇ ಇರಬೇಕು, ನಿಮ್ಗೆ ಅದು ಪರ್ಮಿಷನ್ ಇಲ್ಲ ಅಂತ. ದಯವಿಟ್ಟು ಆ ರೀತಿ ರೈತರಿಗೆ ನ್ಯಾಯಯುತವಾಗಿ ಬರ್ತಕ್ಕಂಥ ಸಮಸ್ಯೆಗಳಿಗೆ ರೈತ ಆ ರೀತಿ ತೊಂದರೆ ಕೊಡೋದು ಬೇಡ. ತೊಂದರೆ ಕೊಟ್ಟಿಲ್ಲ, ಕೊಡದೇ ಇರೋದಕ್ಕೆ ಅವರಿಗೆ ಧನ್ಯವಾದಗಳು. ಇವತ್ತರಿಂದ ನಮಗೆ ಸರ್ ಇವತ್ತು ನಾವು ಕೇವಲ ಸಾಂಕೇತಿಕವಾಗಿ ಇವತ್ತು ಹೋರಾಟ ಮಾಡ್ತಾ ಇದೀವಿ ಸರ್. ಇಲ್ಲಿರ್ತಕ್ಕಂಥ ಸಮಸ್ಯೆಗಳು ಎಲ್ಲಾ ತಾಲೂಕುಗಳಿಂದ ನಾವು ಜನ ನಮ್ಮ ರೈತರು ತೀರ್ಮಾನ ಮಾಡಿದ್ರಿ ಜಿಲ್ಲಾಧಿಕಾರಿ ಕಚೇರಿಗಳ ಆವರಣ ಸಾಕಾಗಲ್ಲ ಸರ್. ಆದ್ರಿಂದ ತಾವು ಒಳ್ಳೆ ಜಿಲ್ಲಾಧಿಕಾರಿಗಳು ಬಂದಿದ್ರಿ. ಮುಂದಿನ ದಿನಗಳಲ್ಲಿ ಜಿಲ್ಲೆ ಇರತಕ್ಕಂಥ ರೈತರ ಸಮಸ್ಯೆಗಳನ್ನ ಇತ್ಯರ್ಥ ಮಾಡಬೇಕು. ಅದ್ರ ಭಾರವಾಗಿ ನಮ್ಮನ್ನೆಲ್ಲ ಇನ್ನ ಹಲವಾರು ಸಮಸ್ಯೆಗಳಿಂದ ಇಲ್ಲಿ ರಸ್ತೆಯಲ್ಲಿ ನಿಂತು ಚರ್ಚೆ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ದಿವಸ ತಮ್ಮ ಸಭೆಯನ್ನ ಕರೆದು ಎಲ್ಲ ಇರ್ತಕ್ಕಂಥ ರೈತರಿಗೆ ಸಂಬಂಧಪಟ್ಟಂತ ಅರಣ್ಯ ಭೂಮಿ ಇರ್ಬೋದು, ಬಗರುಕುಂ ಸಾಗುವಳಿ ಇರ್ಬೋದು, ಇವತ್ತು MSP ದರ ಇರ್ಬೋದು, APMCಗಳಲ್ಲಿ ಇವತ್ತು ಹಗಲು ದರೋಡೆ ನಡೀತಾ ಇದೆ. ಇವತ್ತು ಆನೆಗಳ ರೀತಿ ದಲ್ಲಾಳಿಗಳು ಬಲ್ತು ಬಿಟ್ಟಿದ್ದಾರೆ. ರೈತರು ಇವತ್ತು ನಾಶ ಆಗಿಬಿಟ್ಟಿದ್ದಾರೆ ಸರ್ ತಾವ ಜಿಲ್ಲೆಯಲ್ಲಿ. ಯಂತ್ರಾಂಗ ಇದೆಯಾ ಇಲ್ವಾ, ಸರ್ಕಾರ ಇದೆಯಾ ಇಲ್ವಾ ಅಂತ ಇವತ್ತು ಅನುಮಾನ ಬಂದತಕ್ಕಂತ ನೋಡ್ತಾ ಇದೀವಿ ಸರ್. ದಯವಿಟ್ಟು ಎಲ್ಲ ವಿಚಾರಗಳ ಬಗ್ಗೆ ಮುಂದಿನ ದಿನಗಳಲ್ಲಿ ಒಂದು ಕೂಲ ಸಭೆ ಮಾಡಿ ನಮ್ಮ ಎಲ್ಲ ರೈತ ಮುಖಂಡರನ್ನ ಕರೆದು ನಾವು ತಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ಇದೀವಿ ಸರ್. ಕರೆದು ಈ ಸಮಸ್ಯೆಗಳನ್ನ ಇತ್ಯರ್ಥಪಡಿಸಬೇಕು ಅಂತೇಳಿ ಇಲ್ಲಿ ನಮ್ಮ ಬಂದಿರತಕ್ಕಂಥ ಅನೇಕ ಮುಖಂಡರು ಬಂದಿದ್ದಾರೆ ಸರ್. ಇನ್ನು ಹಲವಾರು EKRS ಜಿಲ್ಲಾ ಸಮಿತಿ ವತಿಯಿಂದ ಇವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ 8 ಬೇಡಿಕೆಗಳನ್ನು ಒಳಗೊಂಡಂತ ಒಂದು ಮನವಿ ಪತ್ರವನ್ನು ಕೊಡೋದ್ರ ಜೊತೆಗೆ ತಾವೆಲ್ಲ ಜಿಲ್ಲೆಯ ಬೇರೆ ಬೇರೆ ಭಾಗಗಳಿಂದ ರೈತ ಬಾಂಧವರು ತಾವೆಲ್ಲ ಬಂದಿದ್ದೀರಿ. ತಮ್ಮ ಬೇಡಿಕೆಯ ಮನವಿಯನ್ನ ಸ್ವೀಕರಿಸಿದ್ದೇವೆ. ಈಗಾಗಲೇ ಬೆಳಗ್ಗೆ ಈ ಸಮಸ್ಯೆ ಇದೆ ಅಂತಕ್ಕಂಥದ್ದು ನನ್ನ ಗಮನಕ್ಕೆ ಬೆಳಗ್ಗೆ ಬಂತು. ಮಾನ್ಯ ಉಸ್ತುವಾರಿ ಸಚಿವರು ಕೂಡ ಮೆಕ್ಕೆಜೋಳ ಖರೀದಿ ಕೇಂದ್ರ ಏನಿದೆ ಅದು ಪಕ್ಕದ ರಾಜಾನಕೋಟೆನಲ್ಲಿದೆ, ಬೇಡಿಕೆ ಇದೆ ನಮ್ಮ ಜಿಲ್ಲೆಯಲ್ಲಿ ಇರಬೇಕು ಅಂತಕ್ಕಂಥದ್ದು. ಜೊತೆಗೆ ತಾವು ದರ ಮತ್ತೆ ಎಷ್ಟು ಪ್ರಮಾಣವನ್ನು ನಮ್ಮ ಜಿಲ್ಲೆಯಲ್ಲಿ ಖರೀದಿ ಮಾಡಬೇಕು ಅನ್ನೋ ನಿಗದಿಯನ್ನು ಮಾಡೋ ಸಂಬಂಧ ಈ ಥರ ಕೆಲವು ಇಂಪಾರ್ಟೆಂಟ್ ಎಲ್ಲ ಸಮಸ್ಯೆಗಳನ್ನು ಪಟ್ಟಿ ಮಾಡಿ ತಾವು ಮನವಿಯನ್ನು ಕೊಟ್ಟಿದ್ದೀರಾ. ಇದಕ್ಕೆ ಸಂಬಂಧಪಟ್ಟಂತೆ ನಾನಾಗಲೇ ಹೇಳಿದಂತೆ ಮಾನ್ಯ ಉಸ್ತುವಾರಿ ಸಚಿವರು ಬೆಳಗ್ಗೆ ಚರ್ಚೆ ಮಾಡಿದ್ದಾರೆ. ಕೂಡಲೇ ಆದ್ಯತೆ ಮೇರೆಗೆ ಸರ್ಕಾರದ ಗಮನಕ್ಕೆ ತಂದು ಈ ಒಂದು ಮೆಕ್ಕೆಜೋಳದ ಖರೀದಿಗೆ ಸಂಬಂಧಪಟ್ಟಂತೆ ಒಂದು ಅಂತಿಮ ಆದೇಶ ನಿರ್ಣಯವನ್ನು ಸರ್ಕಾರದ ಮಟ್ಟದ ನಿರ್ಣಯವನ್ನು ತೆಗೆದುಕೊಂಡು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡೋದಕ್ಕೆ ಈಗಾಗಲೇ ಸರ್ ಜೊತೆ ನಾನು ಮಾತಾಡಿದ್ದೀನಿ. ಸರ್ ಕೂಡ ಅದಕ್ಕೆ ಬೇಕಾದಂಥ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಾನು ಈಗ ತಾವು ಹೇಳಿದಂತೆ ಮೆಕ್ಕೆಜೋಳ ಖರೀದಿ ಆಗ್ತಾ ಇರ್ತಕ್ಕಂಥದ್ದು KMFನವರಿಂದ, ಸರ್ಕಾರದಿಂದ ಆಗ್ತಾ ಇಲ್ಲ. KMFನವರಿಂದ ತಮ್ಮ ರಾಜಾನಕೋಟೆಯಲ್ಲಿ ಖರೀದಿ ಆಗ್ತಾ ಇರ್ತಕ್ಕಂಥದ್ದು ನನ್ನ ಗಮನಕ್ಕೂ ಕೂಡ ಬಂದಿದೆ. ತಮ್ಮ ಮನವಿ ಇದೆ, ಸರ್ಕಾರ ಮಟ್ಟದಿಂದ ಇದು ಖರೀದಿ ಆಗಬೇಕು. ಹೆಚ್ಚಿನ ಪ್ರಮಾಣವನ್ನು ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಸುಮಾರು 1 ಲಕ್ಷ ಕ್ವಿಂಟಾಲ್ ಬೆಳಿತೀವಿ. ಅದಕ್ಕೆ ಪೂರಕವಾಗಿ ಇಲ್ಲೇ ಖರೀದಿ ಕೇಂದ್ರಗಳನ್ನು ತೆರೆಯೋದಕ್ಕೆ ಕ್ರಮಗಳನ್ನು ತೆಗೆದುಕೊಳ್ಬೇಕು. ಗುರಿ ಕೂಡ 1 ಲಕ್ಷ ಕ್ವಿಂಟಾಲ್ ನಾವು ಬೆಳೀತಾ ಇರೋದ್ರಿಂದ ಅದಕ್ಕೆ ಪೂರಕವಾಗಿ ಖರೀದಿ ಆಗಬೇಕು ಅಂತಕ್ಕಂಥ ತಮ್ಮ ಅಪೇಕ್ಷೆ ಇದೆ. ನೈಜವಾಗಿ ತಮ್ಮ ಅಭಿಪ್ರಾಯ ಮತ್ತೆ ತಮ್ಮ ಬೇಡಿಕೆ ಏನಿದೆ ಅದನ್ನು ಸರ್ಕಾರದ ಮಟ್ಟಕ್ಕೆ ಮಾನ್ಯ ಸಚಿವರಿಗೆ ಕೂಡಲೇ ತರುವಂಥ ಎಲ್ಲ ಪ್ರಯತ್ನವನ್ನು ಮಾಡಿ ಪರಿಹಾರ ಕಂಡುಕೊಳ್ಳೋದಕ್ಕೆ ಪ್ರಾಮಾಣಿಕವಾದ ಪ್ರಯತ್ನಗಳನ್ನು ನಾವು ಮಾಡ್ತೇವೆ ಅನ್ನೋ ಮಾತನ್ನು ಜಿಲ್ಲಾಡಳಿತದ ಪರವಾಗಿ ಹೇಳೋದಕ್ಕೆ ಬಯಸ್ತೇನೆ. ಮಾಡಿದೆ ಸರ್, ಇದುವರೆಗೆ ರಾಜಾನಕೋಟೆಯಲ್ಲಿ 1 ಲಕ್ಷ ಟನ್ ಬೆಳೆದಿದ್ದಾರೆ ಸರ್. ಇವತ್ತು ರಾಜಾನಕೋಟೆಯಲ್ಲಿ ಹೋಗಿ ನೋಂದಣಿ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸರ್. ಡೈರಿಗಳ ಮುಖಾಂತರ ನೋಂದಣಿ ಮಾಡಬೇಕು ಅಂತ
ಆದೇಶ ಹೇಳಿದ್ದಾರೆ ಸರ್, ನಾವು ನೋಡಿದ್ವಿ ಆದೇಶ. 8 ದಿವಸ ಟೈಮ್ ಕೊಟ್ಟಿದ್ದಾರೆ, ಯಾರಿಗೂ ರೈತರಿಗೆ ಮಾಹಿತಿನೇ ಇಲ್ಲ. ಈಗ ಮತ್ತೆ ಪ್ರತಿ ತಾಲೂಕಿನಲ್ಲಿ ಇವತ್ತು ಕೊಚ್ಚಮೂಲ್ ಶಿಬಿರ ಕಚೇರಿಗಳಲ್ಲಿ ನೋಂದಣಿ ಮಾಡ್ತಾ ಇಲ್ಲ. ಮೊನ್ನೆ ರಾಜಾನಕುಂಟಕ್ಕೆ ಹೋಗಿದ್ರು, ಅಲ್ಲಿ ಇವತ್ತು ಸರ್ವರ್ ಇಲ್ಲ ಅಂತ ಹೇಳಿದ್ರು ಸರ್. ಅಂದ್ರೆ ಇದೆಲ್ಲ ಇಲ್ಲಿರ್ತಕ್ಕಂಥ ರೈತರನ್ನ ಸರ್ವನಾಶನ ಮಾಡಲಿಕ್ಕೆ ಅಧಿಕಾರಿಗಳು ಇವತ್ತು ಸರ್ಕಾರ ಎಲ್ಲರೂ ಸೇರಿ ದಲ್ಲಾಳಿಗಳಿಗೋಸ್ಕರ ಇವತ್ತು ನಮಗೆ ಇವತ್ತು ಮರಣಶಾಸನ ಹೊರಟಿದ್ದಾರೆ ಅಂತ ನಮಗೆ ರೈತ ಸಂಘಟನೆಗಳಿಗೆ ಅನುಮಾನ ಬಂದಿದೆ ಸರ್. ನಾವು ಬೆಳೆ ಸಿಕ್ಕೋದೇ ಅಪರೂಪ ಸರ್, ಮಳೆ ಬರೋದೇ ಅಪರೂಪ ಸರ್. ಅಂತ ಅದ್ರಲ್ಲಿ ಬೆಳೆ ಬೆಳೆದು ಇವತ್ತು ಸರ್ಕಾರಗಳು ಈ ರೀತಿ ಅನ್ಯಾಯ ನಮಗೆ ಮಾಡ್ತಾ ಇದ್ರೆ ನಮಗೆ ಭಾರಿ ಬೇಸರ ಆಗಿದೆ. ಮತ್ತೆ ನಾವು ನೋಡಿದ ಅಂಕಿ ಸಂಖ್ಯೆಗಳು, ಸರ್ಕಾರ ಒಂದು ಆದೇಶ ಮಾಡಿದೆ. ಅವಾಗಲೇ ನಮ್ಮ ಮುಖಂಡರು ಮಾತಾಡಿದ್ರು, ನಮಗೆ ಫಸ್ಟ್ 3,000 ಟನ್ ರಾಜಾನಕುಂಟೆಗೆ ಇಂಟೆಂಟ್ ಕೊಟ್ಟರು ಸರ್. ಮತ್ತೆ ಇಲ್ಲಿ ರೈತರಿಗೆ ಡಿಮ್ಯಾಂಡ್ ಇಲ್ಲ ಅಂತೇಳಿ 1,000ಕ್ಕೆ ಇಳಿಸಿದ್ರು ಸರ್. 4 ದಿವಸಕ್ಕೆ 29/11/2025 3,000 ಟನ್ ನಿಗದಿ ಮಾಡ್ತಾರೆ. 3ನೇ ತಾರೀಕು 12ನೇ ತಿಂಗಳು ಅಂದ್ರೆ ಒಂದು 4 ದಿವಸಕ್ಕೆ 1,000ಕ್ಕೆ ಇಳಿಸ್ಬಿಡ್ತಾರೆ ಸರ್. 4 ದಿನದಲ್ಲಿ ಡಿಮ್ಯಾಂಡ್ ಇಲ್ಲ ಅಂತೇಳಿ 1,000ದಿಂದ ಮತ್ತೆ 29ನೇ ತಾರೀಕು 500 ಟನ್ ಇಳಿಸ್ಬಿಟ್ಟಿದ್ರು ಸರ್. 500ರಲ್ಲಿ 120 ಟನ್ ಖರೀದಿ ಮಾಡಿದೆ ಸರ್. ಯಾಕಪ್ಪ ನಾವೆಲ್ಲರೂ ರೈತರು ಜೋಳಕ್ಕೆ ನಾವು ಸರ್ಕಾರಕ್ಕೆ MSP ದರದಲ್ಲಿ ಕೊಡಕ್ಕೆ ನಾವ್ಯಾರು ಸಿದ್ಧರಿಲ್ವಾ? ನಡೀತಿರಲ್ಲ. ಯಾಕೆ ಸರ್ ನಮ್ಗನೆ ಯಾರು ಕೇಳೋರಿಲ್ಲ ಮಾಡೋರಿಲ್ಲ ಅಂತ ಹೇಳಿ ಇವತ್ತು ಸರ್ಕಾರ ಏನ್ ಸರ್ ಮಾಡ್ತಾ ಇದ್ದಾರೆ? ಜಿಲ್ಲೆಯಲ್ಲಿ ಕೃಷಿ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಸರ್? APMC ಅವರು ಏನ್ ಮಾಡ್ತಾ ಇದ್ದಾರೆ ಸರ್? ಒಂದು ಭಾಗಕ್ಕೆ ನೋಡಿ ಸರ್ 30,000 ಮೆಟ್ರಿಕ್ ಟನ್ 30,500 ಮೆಟ್ರಿಕ್ ಟನ್ ಕೊಟ್ಟಿದ್ದಾರೆ. ಅವ್ರಿಗೆ 7,000 ನಿಗದಿ ಇದ್ದದ್ದನ್ನ ಕೆಲವು ಮಾಹಿತಿಗಳನ್ನು ಕೂಡ ಕೊಟ್ಟಿದ್ದಾರೆ. ನೈಜವಾಗಿ ರೈತರಿಗೆ ಸಂಬಂಧಪಟ್ಟಂತ, ಭೂಮಿಗೆ ಸಂಬಂಧಪಟ್ಟಂತ, ಬಗರುಗುಂ ಸಾಗುವಳಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳಿರಬಹುದು, APMC ನಲ್ಲಿ ಆಗ್ತಾ ಇರ್ತಕ್ಕಂಥ ಲೋಪದೋಷಗಳಿರಬಹುದು, ಅರಣ್ಯ ಇಲಾಖೆ ಡೀಮ್ಡ್ ಅರಣ್ಯಕ್ಕೆ ಸಂಬಂಧಪಟ್ಟಂತ ಜಿಲ್ಲೆಯಲ್ಲಿ ಸುಮಾರು 50,000 ಎಕರೆ ಏನು ನೋಟಿಫೈ ಆಗಿದೆ, ಅದಕ್ಕೆ ಸಂಬಂಧಪಟ್ಟಂತದ್ದು ಸಮಸ್ಯೆಗಳು ಇವೆಲ್ಲ ಹೇಳಿದ್ದಾರೆ. ಖಂಡಿತವಾಗ್ಲೂ ಇದು ನನ್ನ ಮೊದಲನೇ ಬೇಡಿಕೆ ಸ್ವೀಕರಣೆ. ಹಾಗಾಗಿ ಅದು ರೈತರು ತಾವೆಲ್ಲ ಬಂದಿದ್ದೀರಿ, ಅತ್ಯಂತ ಬದ್ಧತೆಯಿಂದ ತಮ್ಗೆ ಹೇಳಲಿಕ್ಕೆ ಬಯಸ್ತೇನೆ. ಈ ಎಲ್ಲ ಸಮಸ್ಯೆಗಳು ಜಿಲ್ಲಾ ಹಂತದಲ್ಲಿ ಏನೇನು ಪರಿಹಾರ ಆಗುತ್ತೆ ಅವೆಲ್ಲವನ್ನೂ ಕೂಡ ಅತ್ಯಂತ ಬದ್ಧತೆಯಿಂದ ತಮಗೆ ಶಾಶ್ವತ ಪರಿಹಾರ ಕೊಡೋದಕ್ಕೆ ಮಾನ್ಯ ಉಸ್ತುವಾರಿ ಸಚಿವರನ್ನು ಒಳಗೊಂಡಂತೆ ಜಿಲ್ಲೆ ಎಲ್ಲ ಜನಪ್ರತಿನಿಧಿಗಳು ಎಲ್ಲರ ಅಪೇಕ್ಷೆ ಏನಿದೆ, ತಮ್ಮ ಅಪೇಕ್ಷೆ ಏನಿದೆ, ಆ ಕೆಲಸವನ್ನು ಮುಂದಿನ ದಿನಗಳಲ್ಲಿ ಕಡ್ಡಾಯವಾಗಿ ಖಂಡಿತವಾಗ್ಲೂ ಮಾಡ್ತೇವೆ ಅನ್ನೋ ಮಾತನ್ನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ಮತ್ತೆ ಅವರು ಒಂದು ಸಭೆನೂ ಕೂಡ ಮಾಡಬೇಕು ಅಂತ ಹೇಳಿ ಮನವಿಯನ್ನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಮಗೆ ಯಾವುದೇ ಸಮಸ್ಯೆ ಜಿಲ್ಲಾ ಹಂತದಲ್ಲಿ ಪರಿಹಾರ ಆಗುತ್ತೆ ಅಂದ್ರೆ 100ಕ್ಕೆ 100ರಷ್ಟು ಅದನ್ನ ಪರಿಹಾರ ಮಾಡೋಕ್ಕೆ ಕ್ರಮ ತಗೊಳ್ತೀವಿ. ಆ ಎಲ್ಲ ಇನ್ನೂ ಅನೇಕ ವಿಷಯಗಳನ್ನ ಸಭೆಯಲ್ಲಿ ಚರ್ಚೆ ಮಾಡೋಣ. ಅದಕ್ಕೂ ಕೂಡ ಒಂದು ಸಮಯವನ್ನು ನಾನು ಮೀಸಲಿಟ್ಟು ತಮಗೆ ನಮ್ಮ ಕಚೇರಿಗಳು ಸದಾ 24 ಗಂಟೆ 7 ತಾಸುಗಳು ಸಮಸ್ಯೆಗಳಿಗೆ, ನೈಜವಾದಂಥ ಸಮಸ್ಯೆಗಳ ಪರಿಹಾರ ಮಾಡಲಿಕ್ಕೆ ನಾವೆಲ್ಲ ಸಿದ್ಧ ಇದ್ದೀವಿ ಅನ್ನೋ ಮಾತನ್ನ ಆಡಳಿತ ವ್ಯವಸ್ಥೆ ಪರವಾಗಿ ಹೇಳಿ, ನಾನು ಅಂತಿಮವಾಗಿ ಮತ್ತೊಮ್ಮೆ ತಮ್ಮ ಮನವಿಯನ್ನ, ಅದರ ಭಾವನೆಗಳನ್ನು ಸರ್ಕಾರಕ್ಕೆ ಕೂಡಲೇ ತಲುಪಿಸೋದಕ್ಕೆ, ಮುಗಿಸೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ನಾನು ಮಾಡ್ತೇನೆ ಅನ್ನೋ ಮಾತುಗಳೊಂದಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ.